ಜಲಾಶಯದ ಪರಿಸ್ಥಿತಿಯನ್ನು ಗಮನಿಸಿದ್ವಿ. ಎಂತ ದೊಡ್ಡ ಅನಾಹುತ ಸಂಭವಿಸಿದೆ, ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಅಂತ. ಈಗ ಬೇರೆ ಜಲಾಶಯಗಳ ಪರಿಸ್ಥಿತಿ ಏನು ಅಂತ ಪ್ರಶ್ನೆಗೆ ರಿಪಬ್ಲಿಕ್ ಕನ್ನಡ ಹೇಮಾವತಿ ಡ್ಯಾಮ್ನ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗುತ್ತೆ. ಅಂದ್ರೆ ಒಂದು ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಮುಂದಾದ್ವಿ. ಅಲ್ಲಿ ಯಾವ ರೀತಿ ಭದ್ರತೆ ಇದೆ, ಜಲಾಶಯದ ನೀರು ಬಿಡುಗಡೆಯ ಗೇಟ್ ಸುರಕ್ಷಿತವಾಗಿದೆಯಾ, ಎಲ್ಲವೂ ಕೂಡ ಸರಿಯಾಗಿದೆಯಾ ಅನ್ನುವಂಥ ಪರಿಶೀಲನೆ. ಹಾಸನದ ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯ 6 ಗೇಟ್ ಹೊಂದಿರುವಂತಹ ಡ್ಯಾಮ್ 6 ತಿಂಗಳಿಗೊಮ್ಮೆ ನಿರ್ವಹಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಒಂದು ರಿಯಾಲಿಟಿ ಚೆಕ್ ನಡೆಸ್ತು. ಬರೀ ಹೇಮಾವತಿ ಜಲಾಶಯ ಅಂತ ಬರಲ್ಲ, ರಾಜ್ಯದ ಬಹುತೇಕ ಜಲಾಶಯಗಳ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ಬೆಳಕು ಚೆಲ್ಲುವ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಮಾಡ್ತಾ ಇದೆ. ವಸ್ತುಸ್ಥಿತಿಯನ್ನ ಅನಾವರಣಗೊಳಿಸ್ತಾ ಇದೆ. ಈಗ ಹೇಮಾವತಿ ಜಲಾಶಯದ ವಸ್ತುಸ್ಥಿತಿ ಹೇಗಿದೆ ನೋಡ್ಕೊಂಡು ಬರೋಣ. ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ಗೇಟ್ ನಂಬರ್ 19 ಚೈನ್ ಲಿಂಕ್ ಕಟ್ ಆಗಿರುವಂಥದ್ದು ಸಾಕಷ್ಟು ಜಲಾಶಯದ ಬಗ್ಗೆ ಆತಂಕವನ್ನು ಉಂಟು ಮಾಡುವ ವಿಚಾರ. ಅದೇ ರೀತಿ ಈಗ ಜಲಾಶಯಗಳು ನಮ್ಮ ರಾಜ್ಯದಲ್ಲಿ ಮುಖ್ಯ ಪಾತ್ರ ವಹಿಸುವಂಥದ್ದು. ಅದೇ ರೀತಿ ಹಾಸನದಲ್ಲೂ ಕೂಡ ಹೇಮಾವತಿ ಗೊರೂರು ಜಲಾಶಯ ಏನಿದೆ, ನಾವು ಇವತ್ತು ರಿಪಬ್ಲಿಕ್ ಕನ್ನಡದಿಂದ ಹೇಮಾವತಿ ಜಲಾಶಯಕ್ಕೆ ಭೇಟಿ ಕೊಟ್ಟಿರುವಂಥದ್ದು ನೋಡ್ಬೋದು. ಹೇಮಾವತಿ ಜಲಾಶಯದ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಜಲಾಶಯದ ಮುಖ್ಯಸ್ಥರುಗಳು ಭೇಟಿ ನೀಡಿ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ. ತುಂಗಭದ್ರಾ ಜಲಾಶಯದ ಘಟನೆ ಆದಮೇಲೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಹೇಮಾವತಿ ಜಲಾಶಯದ ಮುಖ್ಯ ಗೇಟ್ ಏನಿದೆ ಅದರಲ್ಲಿ ಒಂದಾಗಿದೆ. ಈ ರೀತಿಯಾದ ಗೇಟ್ ಸುಮಾರು ಹೇಮಾವತಿ ಜಲಾಶಯದಲ್ಲಿ ಒಟ್ಟು 6 ಈ ರೀತಿ ಗೇಟ್ಗಳಿದೆ. ಇನ್ನು ಈ ಬಗ್ಗೆ ತಾಂತ್ರಿಕವಾಗಿ ನಮ್ಮ ಬಗ್ಗೆ ಇಲ್ಲಿನ AEE ಆದಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ರಿಪಬ್ಲಿಕ್ ಕನ್ನಡಗೆ. ಈಗ ಅವರು ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ, ಅವರನ್ನು ಮಾತನಾಡ್ಸೋಣ. ಸರ್ ಹೇಳಿ, ಈಗಾಗಲೇ ಜಲಾಶಯದ ಬಗ್ಗೆ ಅದರ ಪರಿಸ್ಥಿತಿ ಬಗ್ಗೆ ಯಾವ ರೀತಿ ಇದೆ ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದೀರಾ. 44 ವರ್ಷ ಆಗಿದೆ ನಮ್ಮದು ಇದು. ಯಾವ ಪರಿಸ್ಥಿತಿ ಇದೆ ಮತ್ತು ಇಲ್ಲಿ ಎಷ್ಟು ಗೇಟ್ಗಳಿದೆ ಮತ್ತು ಒಂದೊಂದು ಗೇಟ್ ಎಷ್ಟು ಟನ್ ತೂಕ ಎಷ್ಟಿದೆ? ಸರ್ ನಮ್ಮದು ಟೋಟಲ್ಲು 6 ಕ್ರಸ್ಟ್ ಗೇಟ್ಸ್ ಇದೆ. 6 ಕ್ರಸ್ಟ್ ಗೇಟಲ್ಲಿ ಒಂದೊಂದು ಗೇಟ್ ಕೆಪಾಸಿಟಿ ಬಂದ್ಬಿಟ್ಟು 10 ಟನ್ಸ್ ಬರುತ್ತೆ. ಪ್ಲಸ್ ವಾಷಿಂಗ್ ಸಿಸ್ಟಮ್ ಎಲ್ಲ ಸೇರಿ ಟೋಟಲ್ಲು ಒಂದೊಂದು ಯೂನಿಟು ಒಂದು 25 ಟನ್ಸ್ ತನಕ ಬರುತ್ತೆ. ಆಮೇಲೆ ನಮ್ಮದು 2024 ಮಾರ್ಚಲ್ಲಿ ನಮ್ದು ಎಲ್ಲ ಗೇಟ್ಸ್ ಕ್ರಸ್ಟ್ ಗೇಟ್ಸ್ಗಳು ನಮ್ಮದು ಮೇಂಟೆನೆನ್ಸ್ ಆಗಲಿ, ಎಪಾಕ್ಸಿ ಪೇಂಟಿಂಗ್ಸ್ ಆಗಲಿ, ಏನೇನು ಪಿರಿಯಾಡಿಕಲಿ ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಆಗಿದೆ. ಆ್ಯಂಡ್ ಇದೆಲ್ಲದೂ ಕೂಡ ನಮ್ಮ ಹೈಯರ್ ಅಥಾರಿಟೀಸಿಂದ ಚೆಕ್ ಕೂಡ ಆಗಿ ಎಲ್ಲ ಸದೃಢವಾಗಿದೆ ಸರ್. ಯಾವುದೇ ಥರಕ್ಕೆ ಸಮಸ್ಯೆ ಇಲ್ಲ ನಮಗೆ. ಓಕೆ ಸರ್, ಹಾಗೆ ನೀರು ಬಿಡಬೇಕಾದ್ರೆ ಇದು ಯಾವ ಸಿಸ್ಟಮ್ ಅಂದರೆ ಇಲ್ಲಿ ನೀರು ಫೋರ್ಸು ಎಷ್ಟು ಅಂದರೆ ಒಂದು ಸೆಕೆಂಡಿಗೆ ಒಂದು ನಮ್ಮಲ್ಲಿ ಒಂದು ಅಡಿ ರೇಡಿಯಲ್ ಗೇಟ್ ಇರಬೇಕಂತಂದರೆ 30 ಸೆಕೆಂಡ್ಸ್ ತೊಗೊಳುತ್ತೆ ಸರ್. ಎದಳಕ್ಕೂ 30 ಸೆಕೆಂಡ್ಸ್ ತೊಗೊಳುತ್ತೆ, ಇಳಿಲಿಕ್ಕೂ 30 ಸೆಕೆಂಡ್ಸ್ ತೊಗೊಳುತ್ತೆ. ಹಾಗಾಗಿ ಎಲ್ಲ ಮೇಂಟೈನ್ ಇದೆ, ವೆಲ್ ಮೇಂಟೈನ್ ಇದೆ ಸರ್, ಏನೂ ಸಮಸ್ಯೆ ಇಲ್ಲ. ಮತ್ತು ಇದು ಗೇಟ್ ಆಪ್ರೇಟಿಂಗ್ ಸಿಸ್ಟಮ್ ಯಾವ ಥರ ಅಂದರೆ ಇದು ರೇಡಿಯಲ್ ಗೇಟ್ಸು ನಮ್ಮಲ್ಲಿರೋಂಥದ್ದು. ಸೊ ಎಲ್ಲ ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮ್ ಇದೆ ಸರ್. ಸೊ ಎಲ್ಲ ಅದು ಸುಸ್ಥಿತಿಯಲ್ಲಿದೆ ಸರ್, ಎಲ್ಲ ತೊಂದರೆ ಏನಿಲ್ಲ. ನೋಡ್ಬೋದು, ಈಗಾಗಲೇ ದೃಶ್ಯದಲ್ಲಿ ತೋರಿಸಿದ್ದೀವಿ. ಈ ಸುಮಾರು ಈ ಗೇಟ್ಗಳು 25 ಟನ್ ಒಂದೊಂದು ಗೇಟ್ಗಳು ಬರುವಂಥದ್ದು. ಅಂದರೆ ಈ ಗೇಟ್ಗಳ ಒಟ್ಟಾರೆ ಭಾಗ, ಹಾಗೆ ಎಲೆಕ್ಟ್ರಾನಿಕ್ ಸಿಸ್ಟಮ್ನಲ್ಲಿ ಈ ರಾಟೆಗಳನ್ನು ತೆಗೆಯುವಂಥದ್ದು. ಜೊತೆಗೆ ಈಗಾಗಲೇ ಇವರು ಪೇಂಟಿಂಗ್ ಕೂಡ ಆಗಿದೆ, ಎಪಾಕ್ಸಿ ಪೇಂಟ್ಗಳ ಮೂಲಕ ಸುಸ್ಥಿತಿಯಲ್ಲಿದೆ. ಇದರ ಸುರಕ್ಷತೆಯ ಬಗ್ಗೆ ಕೂಡ ಚೆಕ್ ಮಾಡಿ ಆಗಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಹಾಸನದ ಹೇಮಾವತಿ ಜಲಾಶಯ ಸುರಕ್ಷಿತವಾಗಿರುವಂಥದ್ದು. ಸುಮಾರು 37 TMC ಸಾಮರ್ಥ್ಯದ ಹೇಮಾವತಿ ಜಲಾಶಯದ ಒಂದು ಏನಿದೆ ಇದರ ಸಾಮರ್ಥ್ಯ ಇವತ್ತು ಸುಮಾರು 36 TMC ಅಷ್ಟು ನೀರಿರುವಂಥದ್ದು. ಈಗ 9 ಕ್ಯೂಸೆಕ್ ನೀರು ಒಳಹರಿವು ಇವತ್ತು ಇದ್ದಂಥದ್ದು. ಈಗಾಗಲೇ 13 TMCಯನ್ನು ಈಗಾಗಲೇ ಇವತ್ತು ಹೊರಬಿಟ್ಟಿರುವುದು. 13,000 ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಹೇಮಾವತಿ ಜಲಾಶಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋ ಬಗ್ಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಟೆಸ್ಟ್ ಈ ರೀತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯ ಮತ್ತು ಕೇಂದ್ರದ ನಡುವೆ ಜನೌಷಧಿ ಕೇಂದ್ರದ ಜಟಾಪಟಿ ಜೋರಾಗ್ತಾ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಜನೌಷಧಿ ಕೇಂದ್ರ ಮಾಡ್ತೀರಿ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಕ್ ಬಿಡಲ್ಲ, ಬೇಕಾದ್ರೆ ಬೇರೆ ಜಾಗ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ, ಅಲ್ಲಿ ಬೇಕಾದ್ರೆ ನೀವು ಆ ಕೇಂದ್ರ ಓಪನ್ ಮಾಡ್ಕೊಳ್ಳಿ ಅಂತ. ಆದ್ರೆ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬೊಬ್ಬರೇ ರಿಯಾಕ್ಷನ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಪ್ರತಿ ವಿಚಾರದಲ್ಲೂ ಕೂಡ ಖ್ಯಾತೆ ತೆಗೆಯುತ್ತೆ, ಇದು ದುರಂತದ ನಡೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ಸಿಗ್ತಾ ಇದೆ, ಇದು ಪ್ರಧಾನಮಂತ್ರಿಗಳ ಯೋಜನೆ, ಇದು ಸಿಗೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ವಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಆರೋಪ.
ನರೇಂದ್ರ ಮೋದಿಜಿಯವರ ಕನಸಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರ್ತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೆಯದಾಗ್ತಾ ಇದೆ, ಕೈಗೆಟಕುವ ದರದಲ್ಲಿ ಇವತ್ತು BP ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಬಡವ ಇದೆ. ಅದ್ರ ಜೊತೆಲಿ ಅವರು ಕೂಡ ಜೋಡಿಸ್ಲಿ, ಆದರೆ ಅದು ನಿಲ್ಲಿಸ್ತಕ್ಕಂಥದ್ದು ಸರಿಯಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರ್ತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೆಯದಾಗ್ತಾ ಇದೆ. ನೋಡಿ, ರಾಜ್ಯ ಸರ್ಕಾರದ ವಾದ, ಅದರಲ್ಲೂ ಕೂಡ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಅವಕಾಶ ಕೊಡಲ್ಲ. ಬೇಕಾದರೆ ಮಾರುಕಟ್ಟೆಯಲ್ಲಿ ಒಂದು ಸ್ಥಳ ಗುರುತು ಮಾಡ್ಕೊಳ್ಳಿ, ಅಲ್ಲಿ ಬೇಕಾದರೆ ಜನೌಷಧಿ ಕೇಂದ್ರ ತೆರೀಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಲ್ಲ. ಕಾರಣ ಅಲ್ಲಿ ದೊಡ್ಡ ಮಟ್ಟದ ದಂಧೆ ಎಗ್ಗಿಲ್ಲದೆ ಸಾಗುವಂತ ಆತಂಕ ಇದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಜನಾಕ್ರೋಶ ಸ್ಫೋಟವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಮಾತ್ರೆಗಳು ಇಲ್ಲವೇ, ಜನ ಔಷಧಿ ಕೇಂದ್ರವೇ ಬಡವರಿಗೆ ಆಸರೆ ಅನ್ನುವಂಥ ಕಿಡಿ ಜನರಿಂದ ವ್ಯಕ್ತವಾಗ್ತಾ ಇದೆ. ಬರೀ ಬಿಜೆಪಿ ನಾಯಕರ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯ ಕೂಡ ಅದೇ. ಇಲ್ಲ, ಅವಕಾಶ ಮಾಡಿಕೊಡ್ಬೇಕು, ಬಡವರಿಗೆ ನಮಗೆ ಔಷಧಿ ಸಿಗುತ್ತೆ ಉಚಿತವಾಗಿ ಅಂತ ಅಂದ್ರೆ ಯಾಕೆ ಅವಕಾಶ ಮಾಡಿಕೊಡಲ್ಲ ನೀವು? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಬೀದರ್ನಲ್ಲಿ ಜನರ ಅಭಿಪ್ರಾಯ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬರೋಣ. ರಾಜ್ಯ ಸರ್ಕಾರ ವೈದ್ಯಕೀಯ ಶಿಕ್ಷಣ ಸಚಿವರ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ಆಗ್ತಲ್ಲ ಅಂತ ಹೇಳ್ಬೋದು. ಇವತ್ತು ರಾಜ್ಯಾದ್ಯಂತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡ್ಬೋದು, ನೀವು ಈಗಾಗಲೇ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರ ಇವತ್ತಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈ ಜನೌಷಧಿ ಕೇಂದ್ರಗಳಿಗೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಒಳಗಡೆ ಇದ್ದೀವಿ. ಇಲ್ಲಿ ಕೂಡ ಬ್ರಿಮ್ಸ್ ಆಸ್ಪತ್ರೆ ಒಳಗಡೆ ಏನು ಈಗಾಗಲೇ ಜನೌಷಧಿ ಕೇಂದ್ರ 2000 ನೋಡ್ಬೋದಲ್ಲ, ಪಕ್ಕದಲ್ಲಿ ಇನಾಗ್ರೇಷನ್ ಜನೌಷಧಿ ಕೇಂದ್ರ ಇನಾಗ್ರೇಷನ್ ಬೋರ್ಡ್ ಕೂಡ ಇದೆ. 2016ರಲ್ಲಿ ಏನದಂದ್ರೆ ಈ ಒಂದು ಜನೌಷಧಿ ಕೇಂದ್ರ ಸ್ಥಾಪನೆ ಆಗಿದೆ. ಇವತ್ತು ಸಾಕಷ್ಟು ಜನ ನೋಡ್ಬೋದು, ನೀವು ರೋಗಿಗಳಲ್ಲಿ ತೋರಿಸ್ತೀವಿ, ನಾವು ನೋಡ್ಬೋದು. ಒಂದು ನಿಮಿಷ ನೋಡ್ಬೋದು ನೀವು ಇಲ್ಲಿ ಈಗಾಗಲೇ ಬ್ರಿಮ್ಸ್ ಆಸ್ಪತ್ರೆಯ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿ ಹಾಸ್ಪಿಟಲ್ ಬ್ರಿಮ್ಸ್ ಆಸ್ಪತ್ರೆಯ ಚೀಟಿಯನ್ನು ಏನದನ್ನು ತೊಗೊಂಡು ಬರ್ತಾ ಇದ್ದಾರೆ. ಬ್ರಿಮ್ಸ್ ಹಾಸ್ಪಿಟಲ್ ಒಳಗಡೆಗಾರ ಔಷಧ ಮಾತ್ರೆಗಳು ಇದ್ದು ಅಂದ್ರೆ ಇವರು ಜನೌಷಧಿ ಕೇಂದ್ರಕ್ಕೆ ಯಾಕೆ ಬರ್ತಾರೆ? ಇವತ್ತೇನದ ಜನೌಷಧಿ ಕೇಂದ್ರದಲ್ಲಿ ಸುಮಾರು ಸಾಕಷ್ಟು ಚೀಫಲ್ಲಿ ಏನದಂದ್ರೆ ಹೊರಗಡೆ 200 ರೂಪಾಯಿ ಇದ್ರಾಗ ಬರೀ 20 ರೂಪಾಯಲ್ಲಿ ಮಾತ್ರೆಗಳು ಸಿಗ್ತಾವೆ. ಪಬ್ಲಿಕ್ ಕ್ಯಾಮ್ರಾ ಮುಂಭಾಗದಲ್ಲೇ ಅವ್ರು ಏನದಂದ್ರೆ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ಯಾವುದೇ ಕಾರಣಕ್ಕೆ ಏನದಂದ್ರೆ ಈ ಜನೌಷಧಿ ಕೇಂದ್ರ ಬಂದ್ ಮಾಡಬಾರ್ದು, ಗೌರ್ಮೆಂಟ್ ಹಾಸ್ಪಿಟಲ್ ಆವರಣದಲ್ಲಿದ್ದರೆ ಭಾಳ ಅನುಕೂಲ ಆಗ್ತದೆ ನಮಗೆ ಅಂತೇಳಿ ಸಾಕಷ್ಟು ರೋಗಿಗಳೇನದಂದ್ರೆ ತಮ್ಮ ನೋವನ್ನು ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ಹೀಗಾಗಿ ಈಗಲಾದರೂ ವೈದ್ಯಕೀಯ ಶಿಕ್ಷಣ ಸಚಿವರು ಸರ್ಕಾರ ಏನು ಜನೌಷಧಿ ಕೇಂದ್ರಗಳಿಗೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ಮರುಪರಿಶೀಲನೆ ಮಾಡಲೇಬೇಕಾಗ್ಯದ ಅಂತೇಳಿ ಜನ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್.